ಮಾಲ್ಗಳನ್ಸುತ್ತೆ. ನೋಡಕ್ಕೆ ಹಳ್ಳಿ ಮಿಲ್ಕ್ ಪ್ರಾಡಕ್ಟ್ ತರ ಇದೆಯಾ? ನಡಿಲ್ಲ ಒಳಕ್ಕೆ. ಯಾರೇ ನೀನು? ಏಯ್, ಯಾರಿಗೋ ಹೇಳ್ತಿದ್ಯಾ ಸುಳ್ಳು ಅಂತ? ಸಾರಿ ಆಂಟಿ, ಆದರೆ ಒಬ್ಬರ ಬಗ್ಗೆ ಏನು ಗೊತ್ತಿಲ್ದಿರ ಕೈ ಮಾಡೋದು ತುಂಬಾ ತಪ್ಪು. ಅವ್ರು ಏನು ಹೇಳ್ತಾರೆ ಅಂತ ಸ್ವಲ್ಪ ಕೇಳಿ. ರಿಷಿ, ದೊಡ್ಡವ್ರ ಹತ್ರ ಮಾತಾಡೋ ರೀತಿನ ಇದು? ಮಾ, ನೀನ್ ಯಾರ ಪರ ಬೇಯಿಸ್ಕೊಂಡ್ ಮಾತಾಡ್ತಿದ್ಯಾ ಗೊತ್ತಾ? ಅವತ್ತು ಪಾರ್ಟಿಲಿ ನಮ್ ಕ್ಲೈಂಟ್ಸ್ ನಮ್ಮ ಮೇಲೆ ಕೋಪ ಮಾಡ್ಕೊಂಡು ಹೋಗೋದಕ್ಕೆ ಕಾರಣನೇ ಇವಳು. ಆಫ್ಟರ್ ಆಲ್ ಪ್ಲೇಟ್ ತೊಳೆಯೋ ಹುಡುಗಿ ನಮ್ ಪರ್ಮಿಷನ್ ಇಲ್ಲದೆ ಮನೆ ಒಳಗ್ ನುಗ್ಗಿದ್ದಾಳೆ. ಇಡಿಯಟ್. ನಮ್ ಸ್ಟೇಟಸ್ ಏನು, ಇವಳ ಯೋಗ್ಯತೆ ಏನು? ಹೇಳ್ದೆ ಕೇಳ್ದೆ ಕಂಡವ್ರ ಮನೆಗ್ ನುಗ್ಗೋದೆ ಅಭ್ಯಾಸ ಇರ್ಬೇಕು ಇವಳಿಗೆ. ಅಮ್ಮ, ಕಾಮ್ ಡೌನ್. ನನಗೆ ಕಮಲಿ ಮತ್ತೆ ನಿಂಗೆ ಇಬ್ರು ಗೊತ್ತು. ಏನು? ಹೌದು ಮಾಮ್, ಅವರಿಬ್ರು ನಮ್ಮ ಕಾಲೇಜಲ್ಲೇ ಓದ್ತಿರೋದು. ಏನು? ನಿಮ್ ಕಾಲೇಜಾ? ಏನು ಊರ್ಮಿಳ ಇದೆಲ್ಲ? ಇಂಥವ್ರಿಗೆಲ್ಲ ಸೀಟ್ ಕೊಟ್ಟು ನಿಮ್ ಕಾಲೇಜ್ ಒಳಗ್ ಬಿಟ್ಕೋತೀರಾ? ರಿಡಿಕ್ಯುಲಸ್. ಊರ್ಮಿ, ಇವ್ರುಗಳನ್ನ ಆಚೆ ತಳ್ಳೋದಕ್ಕೆ ಇದೇ ಸರಿಯಾದ ಟೈಮ್ ಮಗಳೇ. ವಾಡೆವಾ, ನಿಮ್ಮ ಕಾಲೇಜ್ ಒಳಗೆ ನಿಮ್ ಪರ್ಮಿಷನ್ ಇಲ್ಲದೆ ಬರ್ಬೋದು, ಆದ್ರೆ ಇದು ನನ್ನ ಮನೆ. ನನ್ನ ಪರ್ಮಿಷನ್ ಇಲ್ಲದೆ ಮನೆ ಒಳಗೆ ಬರೋದು ಅಲ್ಲದೆ ನನ್ನ ಮಗಳಿಗೆ ಗೊತ್ತು ಮಾಡಿರೋ ಹುಡುಗನ್ಗೆ ಅವಮಾನ ಮಾಡಿದಾಳೆ. ಇವಳು ಏನೇ ಹೇಳಿದ್ರು ಕೇಳೋಕ್ ನಾನ್ ರೆಡಿ ಇಲ್ಲ. ಹೇ ಇಡಿಯಟ್, ಗೆಟ್ ಔಟ್. ಹೇಳಿದ್ ಕೇಳಿಸಿಲ್ವಾ? ನಡೀರಿ ಆಚೆ. ಗೆಟ್ ಔಟ್. ನೀವು ಊರ್ಮಿಳಾ, ನಿನಗೆ ಸ್ವಲ್ಪನಾದ್ರೂ ಬುದ್ಧಿ ಇದೆ ಅನ್ಕೊಂಡಿದ್ದೆ. ಪಾಪ ಈ ಹುಡುಗಿರ್ನ ಹೊರಗಡೆ ಹಾಕಿ ನಿನ್ ಮತ್ತೆ ಎಂತವಳು ಅಂತ ತೋರಿಸಿದ್ಯಾ. ಅತ್ತೆ, ಇನ್ನೇನ್ ನಡೀತು ಅಂತ ನಿಮಗ್ ಗೊತ್ತಿಲ್ಲ. ಏನ್ ನಡೀತು ಅಂತ ನಿನಗ್ ಗೊತ್ತಿದ್ದಿದ್ರೆ ಆಚೆ ಹಾಕ್ತಾ ಇದ್ದಿದ್ದು ಈ ಹುಡುಗಿರ್ನಲ್ಲ, ನೀನ್ ಕರ್ಕೊಂಬಂದ್ಯಲ್ಲ ಇವನ್ನ. ಹಲೋ, ಏನ್ ಮಾತಾಡ್ತಿದ್ದೀರಾ? ಶಟ್ ಅಪ್. ಈ ಹುಡುಗಿರಿಗೂ ಈ ಮನೆಗೂ ಏನು ಸಂಬಂಧ ಇಲ್ಲದೆ ಇದ್ಮೇಲೆ ಅವ್ರು ಯಾಕೆ ನಿಮಗೆ ಕೆಟ್ಟದ್ ಬಯಸ್ತಾರೆ? ಸುಮ್ನೆ ಯಾಕೆ ಹುಡುಗನ ಬಗ್ಗೆ ತಪ್ಪಾಗಿ ಹೇಳ್ತಾರೆ? ಇದ್ರ ಬಗ್ಗೆ ಸ್ವಲ್ಪನಾದ್ರೂ ಯಾರಾದ್ರೂ ಯೋಚನೆ ಮಾಡಿದೀರಾ? ಹೊರಗಡೆ ಏನ್ ನಡೀತು ಅಂತ ಪರಿಶೀಲನೆ ಮಾಡೋ ತಾಳ್ಮೆನೂ ಇಲ್ಲದೆ ಈ ಹುಡುಗಿರ್ನ ಆಚೆ ಹಾಕ್ತೀರಾ? ಇಷ್ಟಕ್ಕೂ ಹೊರಗಡೆ ಏನ್ ನಡೀತು ಗೊತ್ತಾ? ಅವರೇ, ಇದರಲ್ಲಿ ಈ ಹುಡುಗಿರದು ಏನ್ ತಪ್ಪಿದೆ ಹೇಳಿ? ಇಂಥ ಹುಡುಗನ್ಗೆ ನಿಮ್ ಮಗಳನ್ನ ಕೊಟ್ಟು ಮದುವೆ ಮಾಡ್ಬೇಕು ಅಂತ ಇದ್ದೀರಾ? ನಿಮ್ಮಲ್ಲಿ ಅಧಿಕಾರ ಇದೆ ಅನ್ನೋ ಕಾರಣಕ್ಕೆ ತಪ್ಪು ಮಾಡಿರೋನ್ನ ಈ ಹುಡುಗಿ ಪ್ರಶ್ನೆ ಮಾಡಿದ್ಲು ಅಂತ ಅವಳನ್ನ ಹೊರಗಡೆ ಹಾಕಿದಿರಲ್ಲ. ಛೇ, ವೆರಿ ಬ್ಯಾಡ್, ವೆರಿ ಬ್ಯಾಡ್. ವಯಸ್ಸಿಗೆ ಸರಿಯಾಗಿ ಮಗನಿಗೆ ಮದುವೆ ಮಾಡಬೇಕು ಅನ್ನೋದೊಂದೇ ಅಲ್ಲ ಹೆತ್ತವ್ರ ಕರ್ತವ್ಯ.
ಅವನ ಆ ವಯಸ್ಸಿಗೆ ಬರೋವರೆಗೂ ಸರಿಯಾಗಿ ಬೆಳೆಸೋದು ತುಂಬಾನೇ ಮುಖ್ಯವಾದ ಜವಾಬ್ದಾರಿ ಮತ್ತು ಕರ್ತವ್ಯ. ಊರ್ಮಿಳಾ, ಇನ್ನು ಮುಂದೆ ನೀನು ಯಾವುದೇ ನಿರ್ಧಾರ ತಗೊಂಡ್ರು ಅದು ಈ ಅನ್ನಪೂರ್ಣ ಮಹಾಜನ್ ಹೆಸರಿನ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದು ನೆನ್ಪಿರ್ಲಿ. ಅಲ್ಲ, ನಿನ್ಗೆ ಯಾಕೆ ಬೇಕಿತ್ತಿದೆಲ್ಲ? ಇನ್ಮೇಲೆ ನೀನು ನಿನ್ ಶಕ್ತಿ ಮೀರಿ ಜವಾಬ್ದಾರಿಗಳನ್ನ ತಗೋಬೇಡ. ಅರ್ಥ ಆಯ್ತು ತಾನೆ? ನೀವಿಬ್ರು ನಡೀರಿ, ಇಲ್ಲಿರೋದು ಬೇಡ. ಕಮ್ಲಿ, ಕಮ್ಲಿ ಅವರೇ ನಿಂತ್ಕೊಳ್ಳಿ. ಐ ಆಮ್ ರಿಯಲಿ ಸಾರಿ ಕಮ್ಲಿ ಅವರೇ. ಅಮ್ಮ ಮತ್ತೆ ಊರ್ಮಿಳಾ ಆಂಟಿ ನಿಮ್ಮ ಹತ್ರ ಹಾಗೆ ನಡ್ಕೋಬಾರ್ದಿತ್ತು. ಐ ಆಮ್ ರಿಯಲಿ ಸಾರಿ. ಅದಕ್ಕೆ ನೀವೇನ್ ಮಾಡಕ್ಕಾಯ್ತದ ಬಿಡಿ ಸರ್, ನಿಮ್ದೇನ್ ತೆಪ್ಪಿಲ್ಲ. ಕರೆಕ್ಟ್ ಟೈಮಿಗೆ ಅಜ್ಜಿ ಬಂದಿದ್ರಿಂದ ಎಲ್ಲ ಸರಿ ಹೋಯ್ತು. ಆದ್ರೂ ನಿಮಗೆ ಬೇಜಾರಿದೆ ಅಂತ ನನಗೆ ಗೊತ್ತು. ಯಾವುದನ್ನು ಮನಸ್ಸಲ್ಲಿ ಇಟ್ಕೋಬೇಡಿ ಪ್ಲೀಸ್. ಸರ್, ನಿಮ್ ಕಾಳಜಿಗೆ ಸ್ಯಾನೆ ಥ್ಯಾಂಕ್ಸ್. ಆದ್ರೆ ನಿಮ್ಮ ಅಮ್ಮ ಹೇಳ್ದಂಗೆ ನೀವು ನೀವೇಯ, ನಾವು ನಾವೇಯ. ಏಟೇ ದೊಡ್ಡ ಕಾಲೇಜಾಗಿ ಪಾಠ ಕಲ್ತ್ರುವೆ, ಶ್ರೀಮಂತರ ಮಕ್ಳ ಜೊತೆ ಬೆರೆತ್ರುವೆ ನಾವು ಅವ್ರಂಗ ಆಗಕ್ಕಾಗಕ್ಕಿಲ್ಲ ಅಲ್ವಾ ಸರ್? ನಾವು ಒಳ್ಳೇದೇ ಮಾಡ್ಬೇಕು ಅಂತ ಬಂದ್ರುವೆ ಅದ್ ಕೆಟ್ಟದಾಗ್ತೈತೆ. ನಾವೇ ಬರ್ಬಾರ್ದಾಗಿತ್ತು. ಹೋಯ್ತೀವಿ ಸರ್. ಕಮ್ಲಿ ಪ್ಲೀಸ್ ಹಾಗನ್ಬೇಡಿ. ನೀವು ತಿಳ್ಕೊಂಡಂಗಲ್ಲ ನಮ್ಮಮ್ಮ. ನಿಮ್ದೇ ಏನೋ ತಪ್ಪಿದೆ ಅಂತ ಅನ್ಕೊಂಡು ಸ್ವಲ್ಪ ರಿಯಾಕ್ಟ್ ಮಾಡಿದ್ರು ಅಷ್ಟೇ. ಈಗ ಎಲ್ಲ ಸರಿ ಹೋಯ್ತಲ್ವಾ? ಹಂಗಾರೆ ಅವ್ರು ಸರಿಯಾಗಿ ಹೇಳೋರೆ. ತೆಪ್ ನಮ್ದೇಯ. ಯಾರ್ದೋ ಮನ್ಯಾಗೆ ದಿಢೀರಂತ ನುಗ್ಬಿಟ್ರೆ ಅವ್ರು ಸುಮ್ಕಿರ್ತಾರ? ನಾನ್ ಅದನ್ನ ಯೋಚನೆ ಮಾಡ್ಲಿಲ್ಲ ನೋಡಿ. ನನ್ಗ್ಯಾಕೆ ಅಂತ ನಾನ್ ಸುಮ್ಕೆನೆ ಹೋಗ್ಬೇಕಿತ್ತು. ಏನ್ ಮಾಡ್ಲಿ ಸರ್, ಚಿಕ್ಕ ವಯಸ್ಸಿಂದ ತಪ್ಪನ ನೋಡ್ಕೊಂಡು ಸುಮ್ನಿರಕ್ ಆಗಕ್ಕಿಲ್ಲ. ರಪ್ಪ ಅಂತ ಕೇಳ್ಬಿಡ್ತೀನಿ. ಆದ್ರೆ ಇದು ಪಟ್ನ ಅಲ್ಲೂರಾ? ಇಲ್ಲಿ ಇದೆಲ್ಲ ಎಲ್ರಿಗೂ ರೂಢಿ ಆಗೋಗೈತೆ. ನಾನೇ ಇಲ್ಲಿರ ಕಲ್ತ್ಕೋಬೇಕು. ಪಾಠ ಜೊತೆಗೆ ಇದನ್ನು ಕಲ್ತ್ಕತೀನಿ ಸರ್. ಕಮ್ಲಿ, ನೀವು ಬೇರೆಯವ್ರಿಗೋಸ್ಕರ ಬದಲಾಗ್ಬೇಡಿ. ನಿಮ್ದೇನು ತಪ್ಪಿಲ್ಲ. ನಾವೇನು ಹೊಳ್ತೀವಿ ಸರ್. ನಿಂಗಿ ಬಾರೆ. ಕಮ್ಲಿ, ಹ್ಞೂ ಅನ್ನೋ ಕಮ್ಲಿ. ನಿಂಗೆ ಬ್ಯಾಸರ ಆಗೈತೆ ಅಂತ ಗೊತ್ತು, ಆದ್ರೂ ಒಂದ್ ಮಾತು ಹೇಳ. ನೀ ಏನ್ ಹೇಳ್ತೀಯ ಅಂತ ನಂಗೆ ಗೊತ್ತು. ಸುಮ್ನೆ ಮಲ್ಕೊ. ನಿಂಗೆ ಅಲ್ಲ ಕಮ್ಲಿ, ಅವ್ರ ಮನೆಯವ್ರು ನಮ್ಮ ಯಾಕೆ ಕೂಗಾಡಿದ್ರು ಅಂತ ನೀನ್ ರಿಸಿ ಸರ್ ಮ್ಯಾಕ್ ಕೋಪ ಮಾಡ್ಕೊಂಡ್ರೆ ಹೆಂಗೆ? ಅವ್ರು ಒಳ್ಳೆಯವರು ಅಂತ ನಿಂಗೆ ಗೊತ್ತಲ್ವಾ? ಅವ್ರು ಒಳ್ಳೆಯವರಾಗಿ ಇರ್ಬೋದು ನಿಂಗೆ, ಆದ್ರೆ ದುಡ್ಡಿರೋರು. ಹಂಗಂದ್ರೆ ಓಲಿ ಬಿಡು. ಸರಿ ಅದ್ ಬಿಡು. ಅನಿಕಾ ಅವ್ರಮ್ಮ ನಿನ್ ಮ್ಯಾಕ್ ಕೈ ಮಾಡಕ್ ಬಂದಾಗ ರಿಸಿ ಸರ್ ಅವ್ರನ್ನ ತಡೆದ್ರು ತಾನೆ? ನಿಂಗೆ ಇದೆಲ್ಲ ನಿಂಗೆ ಅರ್ಥ ಆಗಕ್ಕಿಲ್ಲ. ಸುಮ್ಕಿರು. ರಿಷಿ ಸರ್ ನೀನ್ ಹೇಳ್ದಂಗೆ ಒಳ್ಳೆಯವರಾಗಿದ್ರುವೆ ಅವ್ರ ಮನೆಯವರು ಬೇರೆ ಯಾರು ಇವ್ರಂಗವ್ರೆ ಹೇಳು ನಿಂಗೆ. ನಮ್ಮನ್ನ ನೋಡಿ ಅವ್ರ ಸಂಬಂಧನ ಕೆಡ್ಸಕ್ ಬಂದಿದೀವಿ ಅಂತ ಹೇಳಿದ್ರಲ್ಲ, ಅವ್ರಿಗೇನ್ ಹೇಳ್ಬೇಕು ಹೇಳು? ಅದೇನು ಗೊತ್ತಿಲ್ಲದೆ ಆಗಿರ್ಬೋದು. ನಾವು ಅವ್ರಿಗೆ ಗೊತ್ತಿಲ್ಲದೆ ಏನಲ್ಲ ಹೇಳಿದ್ದು. ಇದಕ್ಕೆಲ್ಲ ಇರೋದು ಒಂದೇ ಕಾರಣ. ಏನು? ಅವ್ರ ತವ ದುಡ್ಡೈತೆ, ನಮ್ ತವ ಇಲ್ಲ ಅಟ್ಟೆಯ. ದುಡ್ಡಿಲ್ದಿರೋರ್ ಮಾತನ್ನ ಯಾರು ಕೇಳ್ತಾರೆ ನಿಂಗೆ? ರಿಷಿ ಸರ್ ತಕ್ಕೋದ್ರೆ ಹಿಂಗೇನಾದ್ರು ಆಯ್ತದೆ ಅಂತಲೇ ನಾನು ಬ್ಯಾಡ ಅಂದಿದ್ದು. ಈಗ ನೋಡ್ದ, ಇನ್ಯಾಕೇನಿದ್ರು
ಓದು, ಕಾಲೇಜು, ಕಬಡ್ಡಿ, ಹಾಸ್ಟೆಲು ಇಷ್ಟು ನೋಡ್ಕೊಂಡು ಇದ್ಬಿಡೋದು ಸರಿನಾ? How the hell can she come there? ಕಾಮ್ ಡೌನ್ ಬೇಬಿ. How can I calm down, ಅಮ್ಮಮ್ಮ? ನೀವೇ ನೋಡಿದ್ರಲ್ಲ ಏನಾಯ್ತು ಅಲ್ಲಿ ಅಂತ. I can't tolerate this. ಯಾ ಐ ನೋ ಬೇಬಿ. ನೋಡು, ಇದನ್ನೆಲ್ಲ ಸಹಿಸ್ಕೊಂಡು ನೀ ಸುಮ್ಮನೆ ಇರು ಅಂತ ನಾನು ನಿನಗೆ ಹೇಳ್ತಾ ಇಲ್ಲ. ಹುಡುಕೊಂಡು ಬಂದು ನಿಮ್ಮ ಅಮ್ಮನಿಗೆ ಅವಮಾನ ಮಾಡಿದವಳನ್ನ ಸುಮ್ಮನೆ ಹಾಗೆ ಬಿಟ್ಬಿಡು ಅಂತ ನಾನು ಹೇಳ್ತೀನಿ. ನೋ ಚಾನ್ಸ್. Then ನಮ್ಮೆಲ್ರಿಗೂ ಒಂದಲ್ಲ ಒಂದು ರೀತಿ ಅವಳು ಅವಮಾನ ಮಾಡ್ತಾನೆ ಇದ್ದಾಳೆ ಬೇಬಿ. ಅಂಥವಳನ್ನ ನಾವು ಸುಮ್ಮನೆ ಬಿಡಬಾರ್ದು. ಅವಳು ಯಾವ ಕನ್ಸಿಟ್ಕೊಂಡು ಈ ಊರಿಗೆ ಬಂದಿದ್ದಾಳೋ ಆ ಕನ್ಸನ್ನೇ ಮುರಿದು ಹಾಕ್ಬೇಕು. ಅಂಡರ್ಸ್ಟ್ಯಾಂಡ್? ಅನಿಕಾ, ಆರ್ ಯು ಓಕೆ? ನಿನ್ನೆ ನಡೆದಿದ್ದ ವಿಷಯ ಎಲ್ಲ ಗೊತ್ತಾಯ್ತು. ವಿಷಯ ಕೇಳಿದ್ ನಮ್ಮ ಕೈಲೇ ತಡೆಯೋದಕ್ಕಾಗಿಲ್ಲ. ವಾಟ್ ಆರ್ ಯು ಗೋಯಿಂಗ್ ಟು ಡೂ ಅನಿಕಾ? ಅವಳನ್ನ ಮಾತ್ರ ಸುಮ್ಮನೆ ಬಿಡಬಾರ್ದು. ಆಫ್ಟರ್ ಆಲ್ ಹಳ್ಳಿ ಗುಗ್ಗು ಅವಳು. ಅವಳಿಗೆ ಇಷ್ಟೊಂದು ದಿಮಾಕ. ಕಾಲೇಜಲ್ಲಿ ನಿನ್ಗೆ ಅವಮಾನ ಮಾಡಿದಾಳೆ, ಸಾಲ್ದು ಅಂತ ನಿಮ್ಮ ಅಮ್ಮಂಗೂ ಅವಮಾನ ಮಾಡಿದಾಳೆ ಅವಳು. ಏನೇ ಇದು? ನಾನು ಇಷ್ಟೊಂದು ಮಾತಾಡ್ತಾ ಇದ್ದೀನಿ, ಏನೋ ಆನ್ಸರೇ ಮಾಡ್ದಂಗೆ ಹೋಗ್ತಿದ್ದಾಳೆ. ಅನಿಕಾ ಯಾವತ್ತಿದ್ರು ಆನ್ಸರ್ನ ಆಕ್ಷನಲ್ಲೇ ಹೇಳೋದು ಅಂತ ಗೊತ್ತಿಲ್ವಾ? ಲೆಟ್ಸ್ ವೇಟ್. ಕುತ್ಕೊಳ್ಳಿ. Let's not waste our time. And the topic we are going to discuss today is Mr. Rishi, excuse me. Yes, sir. Sorry for the interruption. One small announcement is there. Sure, sir. Sit down, sit down. Good morning, students. I have a very important announcement. ಈ ಸಲ ಫ್ರೆಷರ್ಸ್ಗೆ ಎಂಟ್ರಿ ಇಂಟರ್ನಲ್ ಟೆಸ್ಟ್ ನಾಳೆನೇ ನಡೆಯುತ್ತೆ.
ಯಾಕಪ್ಪ ಇದ್ದಕ್ಕಿದ್ದಾಗೆ ಎಕ್ಸಾಮಿನೇಷನ್ ಪ್ರಿಪೋನ್ ಆಯ್ತು ಅಂತೀರಾ? ಅದೇನಿಲ್ಲ, ಕೆಲವು ಸ್ಟೂಡೆಂಟ್ಸು ಫ್ರೆಶ್ ಆಗಿ ಈ ಕಾಲೇಜ್ ಸೀಟ್ ಸಿಕ್ಕಿರುತ್ತೆ. ಆದರೆ ಅವ್ರು ನಿಜವಾಗ್ಲೂ ಈ ಕಾಲೇಜಲ್ಲಿ ಓದಕ್ಕೆ ಅರ್ಹರ ಅಂತ ತಿಳ್ಕೊಳ್ಳೋಕ್ಕೆ ಈ ಟೆಸ್ಟ್. ಆಲ್ ದ ಫ್ರೆಶರ್ಸ್ ನೋಟ್ ಒನ್ ಪಾಯಿಂಟ್. ಯಾರ್ಯಾರು ಈ ಪರೀಕ್ಷೆಯಲ್ಲಿ ಪಾಸ್ ಆಗ್ತಾರೋ ಅವರು ಮಾತ್ರ ಈ ಕಾಲೇಜಲ್ಲಿ ವಿದ್ಯಾಭ್ಯಾಸ ಮುಂದುವರಿಸೋಕೆ ಸಾಧ್ಯ. ಯಾರಾದರೂ ಫೇಲ್ ಆದ್ರೆ ಫೇಲ್ ಆಗಬೇಡಿ. ಇವತ್ತು ಫುಲ್ ಡೇ ಟೈಮ್ ಇದೆ, ಚೆನ್ನಾಗಿ ಓದಿ ಪಾಸ್ ಮಾಡಿ. ಓಕೆ, ವಿ ಕ್ಯಾನ್ ಕಂಟಿನ್ಯೂ. ನೀವು ಹೇಳಿದಾಗೆ ಮಾಡಿದ್ದೀನಿ ಮೇಡಮ್. ನೀವು ಅನ್ಕೊಂಡಿದ್ದನ್ನ ಈ ಸಲ ಖಂಡಿತ ಸಾಧಿಸ್ತೀರಾ. ಕಮ್ಲಿ, ಈ ಪರೀಕ್ಷೆಯಲ್ಲಿ ಪಾಸ್ ಆಗಿಲ್ಲ ಅಂದ್ರೆ ನಮ್ಮ ನಿಜವಾಗ್ಲೂ ಆಚೆಗೆ ದಬ್ಬಿಡ್ತಾರೆ ಅಂತ್ಯಾ? ಅಥವಾ ನಾವಿಬ್ರು ಓದ್ಲಿ ಅಂತ ಸುಮ್ಕೆ ಮಾಡ್ತಿರೋ ನಾಟಕನ? ಏನೋ ಗೊತ್ತಿಲ್ಲ ನಿಂಗೆ. ಆದ್ರೆ ನೀನ್ ಯಾಕೆ ದಿಗ್ಲು ಬೀಳ್ತೀಯಾ? ನಿನ್ ಜೊತೆ ನಾನಿಲ್ವೇನೆ? ಕನ್ನಡ ಪರೀಕ್ಷೆನೋ ಇನ್ಯಾವುದೋ ಪರೀಕ್ಷೆನೋ ಆಗಿದ್ರೆ ನಾನು ನಿನ್ ನಂಬ್ತಿದ್ದೆ. ಆದ್ರೆ ಇದು ಇಂಗ್ಲೀಷು, ಇದ್ರಾಗ ನಾವಿಬ್ರು ತದ್ದ ಹೆಂಗೆ ಪಾಸ್ ಆಗೋದು? ಮನ್ಸಿದ್ರೆ ಮಾರ್ಗ ಅಟ್ಟೆ ಅಲ್ಲ, ಮನ್ಸಿದ್ರೆ ಮಾರ್ಕ್ಸು ಬತ್ತೈತೆ. ನಡಿ ಲೈಬ್ರರಿಗೆ ಹೋಗಿ ಓದ್ಕೊಳಮ್ಮ. ಕಮ್ಲಿ ಹೇಳ್ತಾಳೆ, ನಿಂಗೆ ಕೇಳ್ತಾಳೆ. ನಡಿ ಹೋಗಮ್ಮ. ಹಾಯ್. ಎಲ್ಲಿ? ಲೈಬ್ರರಿಗ? ಹಾ. ಇವತ್ತು ಪ್ರಿನ್ಸಿಪಲ್ ಹೇಳಿದ್ದು ನನಗೂ ಸ್ವಲ್ಪ ಶಾಕ್ ಆಯಿತು. ಯೂಶಲಿ ಇಂಥ ಪರೀಕ್ಷೆಗೆಲ್ಲ ಮುಂಚೆನೇ ಸಮಯ ಕೊಟ್ಟು ಓದ್ಕೊಳಕ್ ಹೇಳೋರು. ಹೌದಾ? ಮತ್ ಯಾಕೆ ಸರ್ ಈಗ ಮಾತ್ರ ಹಿಂಗೆ? ನನಗೂ ಅರ್ಥ ಆಗ್ತಿಲ್ಲ. ಸಮಥಿಂಗ್ ಈಸ್ ನಾಟ್ ರೈಟ್. ಎನಿವೇಸ್, ನಿಮಗೆ ಇಂಗ್ಲಿಷ್ ಕಷ್ಟ ಆಗ್ಬೋದು, ನಾನು ಬೇಕಂದ್ರೆ ಹೆಲ್ಪ್ ಮಾಡ್ತೀನಿ. ಓ ಖಂಡಿತ. ನಿಂಗಿ ಇಲ್ಲ ಸರ್, ನಾವು ಓದ್ಕತ್ತೀವಿ. ಬಾ ನಿಂಗಿ. ಕಂಬ್ಲಿ ಅವರೇ, ಒಂದು ನಿಮಿಷ. ನಿನ್ನೆ ಆಗಿದ್ದನ್ನ ಮನಸ್ಸಲ್ಲಿ ಇಟ್ಕೊಂತಾನೆ ನೀವು ಬೇಜಾರಾಗಿರೋದು? ಐ ಆಮ್ ಸಾರಿ, ರಿಯಲಿ ಐ ಆಮ್ ಸಾರಿ. ಅಯ್ಯೋ ಸರ್, ನೀವ್ಯಾಕೆ ಸಾರಿ ಕೇಳ್ತಿದ್ದೀರಾ? ನೆನ್ನೆ ಆಗಿದ್ನ ನಾನು ಅಲ್ಲಿಗೆ ಬಿಟ್ಬಿಟ್ಟೆ. ಹಾ, ಮತ್ತೆ ಈ ಪರೀಕ್ಷೆನ ಕಾಲೇಜ್ನವರು ನಮ್ಗೆ ಇಲ್ಲಿ ಓದೋದಕ್ಕೆ ಯೋಗ್ಯತೆ ಐತಾ ಇಲ್ವಾ ಅಂತ ತಿಳ್ಕೊಳ್ಳೋಕೆ ಕೊಡ್ತಿದ್ದಾರೆ ಅನ್ನೋದಾದ್ರೆ ನಾವು ಓದ್ಬಿಟ್ಟೆ ಪಾಸ್ ಆಗಿ ತೋರಿಸ್ತೀವಿ ಸರ್, ಅಲ್ವೇನೆ ನಿಂಗಿ? ಹಂಗೇನಿಲ್ಲ, ಆದ್ರೂ ನಿಂಗಿ ನಾವು ಓದ್ ತೋರಿಸ್ತೀವಿ ಸರ್. ಬಾರೆ ನಿಂಗಿ. ನೋಡಿ, ನೀವೇ ಓದ್ಕೊಂತೀರಾ ಅಂತ ಹೇಳಿದ್ರೆ ಐ ಆಮ್ ವೆರಿ ಹ್ಯಾಪಿ. ಆದರೆ ಎನಿ ಟೈಮ್ ಡೌಟ್ ಇತ್ತು ಅಂತ ಹೇಳಿದ್ರೆ ನನ್ನ ಹತ್ರ ಬಂದು ಕ್ಲಿಯರ್ ಮಾಡ್ಕೊಳ್ಳಿ. ಆಲ್ ದ ಬೆಸ್ಟ್. ನಾನು ಇಲ್ಲೇ ಇರ್ತೀನಿ, ನಿಮ್ಗೆ ಏನಾರ ಡೌಟ್ಸ್ ಇದ್ರೆ ಬಂದು ಕೇಳ್ಬೋದು. ಸಿ ಯು. ಏಟ್ ಒಳ್ಳೆಯವ್ರಲ್ವಾ ಕಮ್ಲಿ ನಮ್ ಸಾರು? ಹಾ, ಒಳ್ಳೆ ಸಾರು. ಮುದ್ದೆಗೆ ಹತ್ಕೊಂಡು ನುಂಗ್ಬಿಡು. ನಡಿ, ಲೇಟ್ ಆಯ್ತು, ಓದ್ಕೊಳ್ಳಮ್ಮ. ಸೂಪರ್ ಅನಿಕಾ. ಈ ಎಕ್ಸಾಮನ್ನ ಅವರಿಂದ ಖಂಡಿತ ಪಾಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸರಿಯಾದ ಡೇಟ್ ಕೊಟ್ಟೆ. ಇದಲ್ಲ ಚರಣ್ ಸರಿಯಾದ ಡೇಟು. ಇದು ನಾಕ್ಔಟ್ಸ್. ಏನಿದು? ನಾಳೆ ಬರೋ ಎಕ್ಸಾಮಿಗೆ ಕ್ವೆಶ್ಚನ್ ಪೇಪರ್. ವಾಟ್? ಟೆನ್ಷನ್ ಆಗಬೇಡ. ಇದೇ ನಾಳೆ ಬರೋ ಎಕ್ಸಾಮ್ಗೆ ಕ್ವೆಶ್ಚನ್ ಪೇಪರ್ ಅಂತ ಅವ್ರಿಗೆ ನಾವು ನಂಬಿಸಿ ಇದನ್ನ ಆ ಹಳ್ಳಿ ಗುಗ್ಗುಗಳು ಕೊಟ್ರೆ ನಾಳೆ ಎಕ್ಸಾಮಲ್ಲಿ ಖಂಡಿತವಾಗ್ಲೂ ಅ ಬಿಗ್ ಝೀರೋ. ಸೂಪರ್. ನಾನೇ ತಗೊಂಡು ಕೊಡ್ಲಾ? ಬೇಡ. ತಿಲಕ್, ಎಷ್ಟನಿಕಾ? ಇಲ್ವಾ? ಗೊತ್ತಾಯ್ತಾ? ವೆರಿ ಗುಡ್. ಈ ಕಮ್ಲಿ, ಈ ಓತಿಗೆ ಏನೋ ಕರಿತವನೆ, ಅದೇನ್ ಕೇಳ್ಕೊಂಡ್ ಬರ್ತೀನಿ. ನೀನ್ ಹೋಗಿರೋವ. ಏನ್ಲ ನಿಂದು? ನಿಂಗಿ, ನಾನು ಏನ್ ತಗೊಂಬಂದಿನ್ ಗೊತ್ತಾ? ಏನು?
ನಾಳೆ ಎಕ್ಸಾಮ್ದು ಕ್ವೆಶ್ಚನ್ ಪೇಪರು. ಕ್ವೆಶ್ಚನ್ ಪೇಪರಾ? ಯಾರಿಗೂ ಗೊತ್ತಾಗ್ತಾ ಎಗರ್ಸಿದ್ದೀನಿ. ನಿಂಗೂ ಬೇಕಾ? ಹ್ಞೂ ಬೇಕು ಬೇಕು. ಆದ್ರೆ ನಂತ ದುಡ್ಡಿಲ್ವಲ್ಲ. ನೀ ಅದು ದುಡ್ಡು ಯಾರು ಕೇಳಿದ್ರಿ ಇವಾಗ? ಬಂದಾಗ ಕೊಡುವಂತೆ. ಫಸ್ಟು ನಾವೆಲ್ಲರೂ ಪಾಸ್ ಆಗೋಣ. ನಾನು ಒಬ್ಬನೇ ನೋಡ್ಕೊಂಡ್ಬರ್ದ್ರು ಏನು ಚೆನ್ನಾಗಿರುತ್ತೆ, ನೀನೇ ಹೇಳು. ಅಯ್ಯೋ ಪಾಪ, ಸುಮ್ಕೆ ನಿನ್ನ ಓತಿಕೆ ಅಂತ ಕರೆದ್ಬಿಟ್ಟೆ. ಸಾರಿ ಸ್ಯಾಲಿ, ಥ್ಯಾಂಕ್ಸು. ಇರ್ಲಿ ನಿಂಗೆ ಅದ್ರಲ್ಲಿ ಇರೋದನ್ನೇ ಓದು, ಹಳೆ ಅದೇ ಬರೋದು. ಹಾಂ ಸರಿ, ಬರಲಾ? ಬಾಯ್ ಬಾಯ್ ಬಾಯ್.